ಸೈಟ್ಗಳನ್ನ ಇಡಿ ಜಪ್ತಿ ಮಾಡ್ತಿದ್ದಂತೆ ಮನೆ ಮಾಲೀಕರಿಗೆ ಟೆನ್ಷನ್. ಶುಭಾಶಯ ಬರೆಯಲು ಬರಲ್ಲ ಎಂಬ ಟೀಕೆಗೆ ಸಚಿವರ ಉತ್ತರ ಏನು? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಐಟಿ ಸಂಕಷ್ಟ. ಊರ್ ತುಂಬಾ ಪ್ರೇತದ ಕಥೆ ಕಟ್ಟಿದ ಕುಟುಂಬ, ಗ್ರಾಮಸ್ಥರು ಕಂಗಾಲು. ಕೋವಿಡ್ ಹಗರಣ, 112 ಅಧಿಕಾರಿಗಳಿಗೆ ನೋಟಿಸ್. ಕುಖ್ಯಾತ ಮನೆಗಳ್ಳ ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಬಂದಿದ್ದ ಸ್ಟೋರಿ ರೋಚಕ. ಸರ್ಕಾರಿ ಕಚೇರಿಯಲ್ಲೇ ಮಸ್ತ್ ಡ್ಯಾನ್ಸ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರದ ಇನ್ವೆಸ್ಟಿಗೇಷನ್ ಅನ್ನು ಇಡಿ ಚುರುಕುಗೊಳಿಸಿದೆ. ಈಗ ಸಿಕ್ಕಿರುವ ಸಾಕ್ಷಿಗಳ ಅಡಿಯಲ್ಲಿ 160 ಸೈಟ್ಗಳನ್ನು ಇಡಿ ಜಪ್ತಿ ಮಾಡಿದೆ. ಇಡಿ ಬಿಡುಗಡೆ ಮಾಡಿದ ಸೈಟ್ ಸೀಸ್ ಲಿಸ್ಟ್ ಬಳಿಕ ಹಲವರಿಗೆ ನಡುಕ ಶುರುವಾಗಿದೆ. 160 ಸೈಟ್ ಸೀಸ್ ಮಾಡಿದ ಪತ್ರವನ್ನ ಇಡಿ ಅಧಿಕಾರಿಗಳು ಮೈಸೂರಿನ ಸಬ್ ರಿಜಿಸ್ಟ್ರಾರ್ಗೆ ಕಳುಹಿಸಿದ್ದಾರೆ. ಈ ಲಿಸ್ಟ್ನಲ್ಲಿರುವಂತಹ ಸೈಟ್ ಫಲಾನುಭವಿಗಳ ಪೈಕಿ ಈಗಾಗಲೇ ಹಲವರು ಮನೆ ನಿರ್ಮಾಣ ಮಾಡಿಕೊಂಡಿದ್ದು ಆತಂಕ ಶುರುವಾಗಿದೆ. ಮೂಡಾದಿಂದ 50-50 ಅನುಪಾತದಲ್ಲಿ ಸೈಟ್ ಅನ್ನು ಪಡೆದು ಬಳಿಕ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿದವರಿಗೂ ಕೂಡ ಢವಢವ ಶುರುವಾಗಿದೆ. ಇಡಿ ಸೈಟ್ಗಳನ್ನ ಜಪ್ತಿ ಮಾಡ್ತಿದ್ದಂತೆ ಮನೆ ಮಾಲೀಕರಿಗೆ ಟೆನ್ಷನ್ ಶುರುವಾಗಿದೆ. ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ಶುಭವಾಗಲಿ ಅನ್ನುವ ಪದವನ್ನು ಬರೆಯಲು ತಡವರಿಸಿದರು. ಅಲ್ಲದೆ ಈ ವಿಡಿಯೋ ಭಾರಿ ವೈರಲ್ ಕೂಡ ಆಗಿತ್ತು. ಈ ಕುರಿತು ಕೊಪ್ಪಳದ ಸುಳೆಕಲ್ ಗ್ರಾಮದಲ್ಲಿ ಸಚಿವ ತಂಗಡಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು BSc ಡಿಗ್ರಿ ಪದವೀಧರ. ಕನ್ನಡ ಬರೀಲಿಕ್ಕೆ ಬಾರದಷ್ಟು ದಡ್ಡ ನಾನಲ್ಲ. ಪೂರ್ತಿ ಬರೆಯುವವರೆಗೂ ಕೂಡ ಕಾಯುವ ತಾಳ್ಮೆ ಇಲ್ಲದವರು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ನಾನು ಬೇರೆ ಏನೋ ಬರೆಯಲು ಮುಂದಾಗಿದ್ದೆ, ಆದರೆ ಅಲ್ಲಿದ್ದವರು ಶುಭವಾಗಲಿ ಅಂತ ಬರೆಯಲು ಹೇಳಿದರು. ಆಗ ಭಾ ಅಕ್ಷರದಲ್ಲಿ ಸ್ವಲ್ಪ ತಪ್ಪಾಗಿತ್ತು. ಆದರೆ ಅಕ್ಷರ ಬರೆಯಲಾರದ ಸ್ಥಿತಿಯಲ್ಲಿ ನಾನಿಲ್ಲ. ನನ್ನ ಬಗ್ಗೆ ಮಾತನಾಡೋರು ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಕಳೆದ 12 ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ. ಎಂದಾದರೂ ಕನ್ನಡ ತಪ್ಪಾಗಿ ಮಾತನಾಡಿದ್ದೇನಾ? ಸ್ಪಷ್ಟವಾಗಿ ಕನ್ನಡದಲ್ಲಿಯೇ ಭಾಷಣ ಮಾಡ್ತೇನೆ. ನನ್ನ ಕಾರ್ಯನಿರ್ವಹಣೆಯ ಬಗ್ಗೆ ಸಾಹಿತಿಗಳೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಬಗ್ಗೆ ಏನೂ ಸಿಗ್ತಾ ಇಲ್ಲ ಅಂಥೇಳಿ ಅಸಹಾಯಕರಾಗಬೇಡಿ ಅಂತ ಗುಡುಗಿದ್ದಾರೆ. ದಡ್ಡನೇನಲ್ಲ, ನಾನೊಬ್ಬ ಡಿಗ್ರಿ ಓದಿದ್ದೀನಿ. ಈಗ ಇಷ್ಟ ತನಕ ಓದಿದ್ನಲ್ಲ, ಏನು ತಪ್ಪು ಓದಿದ್ನ? ನಿಮ್ಮಲ್ಲಿ ಯಾವ್ದಾದ್ರು ಊರೊಳಗ ಓದಿದ್ದು ಯಾವ್ದಾದ್ರು ತಪ್ಪು ಓದಿದ್ದೇನ್ರ ಇದೇನಾ ಉದಾಹರಣೆ? ನೀವು ವಾಸ್ತವ ಸತ್ಯ ನನ್ನ ಎಬಿಲಿಟಿ ನೋಡ್ಕೊಂಡು ಮಾತಾಡಿ. 2.5 ವರ್ಷದೊಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ದೀನಿ ಅನ್ನೋದನ್ನ ಕೇಳಿ. ಒಬ್ಬ ಸಾಹಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ವಹಣೆ ಮಾಡಿದ್ದು ಪ್ರಮುಖರೊಳಗ 3 ಇಬ್ಬರಿದ್ರು, ಅದ್ರಾಗ 3ನೇದವ್ ನೀನು ಅಂತಂದ್ರು. ತಂಗಡಿಗೆ ಇದು ಏನು ಸಿಗಲ್ಲ ಅಂತ ಅಸಹಾಯಕರಾಗಬೇಡಿ. ನಾನು ಏನೋ ಬರೆಯಕತ್ತಿದ್ದು ಬೇರೆ, ಅವ್ರೆಲ್ಲರೂ ಸೇರಿ ಶುಭವಾಗಲಿ ಅಂತ ಬರೀರಿ ಅಂತಂದ್ರು. ಶುಭವಾಗಲಿ ಅಂತ ಬರೆದು ಮೇಲೆ ಬದು ಒತ್ತು ಸ್ವಲ್ಪ ನಾನು ಇದು ಸತ್ಯ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ ಬುಡಕ್ಕೆ ಮತ್ತೊಂದು ಪ್ರಕರಣ ಸೈಲೆಂಟ್ ಆಗಿ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ. ಸದ್ಯಕ್ಕೆ ತೊಂದರೆ ಕೊಡದೇ ಇರೋ ಪ್ರಕರಣ ಆಗದೇ ಇದ್ದರೂ ಮುಂದೊಂದು ದಿನ ಆಪತ್ತು ತರೋ ಪ್ರಕರಣ ಇದಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ ಸಾಕ್ಷ್ಯ ನಾಶಕ್ಕೆ ಬಳಕೆಯಾಗಿದ್ದ 78 ಲಕ್ಷ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಈ ಹಣದ ಬೆನ್ನು ಬಿದ್ದ ಐಟಿ ಅಧಿಕಾರಿಗಳು ದರ್ಶನ್ ಹೇಳಿಕೆ ದಾಖಲು ಮಾಡಿದ್ದಾರೆ. ಅಲ್ಲದೆ ಈ ಸಂಬಂಧ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಪೊಲೀಸರು ವಶಕ್ಕೆ ಪಡೆದಿರೋ ಹಣವನ್ನ ಆದಾಯ ತೆರಿಗೆ ಇಲಾಖೆಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಆಕ್ಷೇಪಣೆಯಲ್ಲಿ ಈಗಾಗಲೇ ಆರೋಪಿಗಳ ಹೇಳಿಕೆ ದಾಖಲು ಮಾಡಿಯಾಗಿದೆ. ದರ್ಶನ್ ಆದಾಯ ತೆರಿಗೆ ವಂಚನೆ ಮಾಡಿರೋದು ಸಾಬೀತಾಗಿದೆ. ಆರೋಪಿತನ ಸಮಜಾಯಿಷಿ ಮೇಲೆ ಅನುಮಾನ ಇದೆ. ಈ ಪ್ರಕರಣ ಕೆಳ ಹಂತದಲ್ಲಿದ್ದು ಇದರ ತನಿಖೆ ನಡೆದರೆ ದೊಡ್ಡ ಮಾಹಿತಿ ಹೊರಬರುವ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರ ವಶದಲ್ಲಿರೋ ಹಣ ಐಟಿ ಇಲಾಖೆಗೆ ವರ್ಗಾವಣೆ ಮಾಡಿ ದರ್ಶನ್ ಜೊತೆ ಕೈ ಜೋಡಿಸಿದ್ದ ಇನ್ನಿತರರು ಕೂಡ ಆದಾಯ ತೆರಿಗೆ ವಂಚನೆ ಮಾಡಿದ್ದಾರೆ. ವಿಚಾರಣೆ ಹೇಳಿಕೆ ಅನಿವಾರ್ಯ ಇದೆ ಎಂದು ಐಟಿ ಇಲಾಖೆ ಅಧಿಕಾರಿಗಳು ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಮಾಟ ಮಂತ್ರದ ಭಯದಿಂದ ಕುಟುಂಬವೊಂದು ಊರು ತುಂಬ ಪ್ರೇತದ ಕಥೆಯನ್ನು ಕಟ್ಟಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಮಾಲಾಡಿ ಎಂಬಲ್ಲಿ ನಡೆದಿದೆ. ಉಮೇಶ್ ಶೆಟ್ಟಿ ಕುಟುಂಬ ಕಟ್ಟಿದ ಪ್ರೇತದ ಕಥೆಗೆ ಊರಿನ ಜನರು ಆತಂಕಗೊಂಡಿದ್ದಾರೆ. 2 ಹೆಣ್ಣು ಮಕ್ಕಳೊಂದಿಗೆ ವಾಸವಿರುವ ಉಮೇಶ್ ಕುಟುಂಬಕ್ಕೆ ಕಳೆದ 3 ತಿಂಗಳಿನಿಂದ ಭೂತದ ತೊಂದರೆ ಕೊಡ್ತಾ ಇತ್ತಂತೆ. ತನ್ನ ಕುಟುಂಬಕ್ಕೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ತನ್ನ ಮನೆಯಲ್ಲಿ ಪ್ರೇತ ಇದೆ, ತನ್ನ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇದೆ, ರಾತ್ರಿ ಮನೆಯಲ್ಲಿ ಮಲಗೋದಕ್ಕೂ ಬಿಡ್ತಿಲ್ಲ, ಬಟ್ಟೆಗಳನ್ನು ಸುಟ್ಟು ಹಾಕುತ್ತೆ, ಪಾತ್ರೆ ಬಿಸಾಡುತ್ತೆ, ಮನೆಯ ಸುತ್ತ ಓಡಿ ಹೋದ ಅನುಭವ ಆಗ್ತಿದೆ, ಮನೆಯಲ್ಲಿ ಮಲಗಿದವರನ್ನ ಕತ್ತು ಹಿಸುಕಿದ ಅನುಭವ ಆಗ್ತಾ ಇದೆ, ನಾವು ಪ್ರೇತವನ್ನು ನೋಡಿದ್ದೇವೆ, ಉದ್ದನೆಯ ಕೂದಲಿದೆ ಅಂಥೇಳಿ ಊರಿನ ಜನರಿಗೆ ಉಮೇಶ್ ಕುಟುಂಬ ಹೇಳ್ತಾ ಇದೆ. ಇದನ್ನು ನೋಡಲು ಪ್ರತಿನಿತ್ಯ 100 ಜನರು ಆಗಮಿಸ್ತಾ ಇದ್ದು ಅಕ್ಕಪಕ್ಕದ ಮನೆಯವರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಆದರೆ ಇದೆಲ್ಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಸ್ಥಳೀಯರು ಹೇಳ್ತಿದ್ದಾರೆ. ಬಿಜೆಪಿ ಕಾಲದ ಬಿಬಿಎಂಪಿ ವ್ಯಾಪ್ತಿಯಲ್ಲಾದ ಕೋವಿಡ್ ಹಗರಣದ ತನಿಖೆ ಜೋರಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಕಮಿಟಿ ತನಿಖೆ ಮಾಡುತ್ತಿದ್ದು ಕೋವಿಡ್ ಖರ್ಚು ವೆಚ್ಚದಲ್ಲಿ ವ್ಯತ್ಯಾಸ ಬಂದಿದೆ. ಹೀಗಾಗಿ 6 ವಲಯಗಳ 112 ಅಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ. ಫೆಬ್ರವರಿ 22ರ ಒಳಗಡೆ ನೋಟಿಸ್ಗೆ ಸ್ಪಷ್ಟನೆ ಕೊಡುವಂತೆ ಡೆಡ್ಲೈನ್ ನೀಡಲಾಗಿದೆ. ಡೆಡ್ಲೈನ್ ಒಳಗಡೆ ನೋಟಿಸ್ಗೆ ರಿಪ್ಲೈ ಬರದೇ ಇದ್ರೆ ಕ್ರಮಕ್ಕೆ ಚಿಂತನೆ ನಡೀತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯ ಯಲಹಂಕ, ದಕ್ಷಿಣ ವಲಯ, ಬೊಮ್ಮನಹಳ್ಳಿ, ಪೂರ್ವ ವಲಯ ಸೇರಿದಂತೆ 6 ವಲಯಗಳಲ್ಲಿ ತನಿಖೆ ಚುರುಕುಗೊಳ್ಳಲಿದೆ. ವೈದ್ಯಾಧಿಕಾರಿಗಳಿಗೆ ನೋಟಿಸ್ ನೀಡಿದ್ದು ಉತ್ತರ ಬಂದ ಬಳಿಕ
ಬಿಬಿಎಂಪಿ ಮುಖ್ಯ ಆಯುಕ್ತರು ಮೈಕಲ್ ಡಿ ಕುನ್ಹಾ ಕಮಿಟಿಗೆ ರಿಪೋರ್ಟ್ ಸಲ್ಲಿಕೆ ಮಾಡಲಿದ್ದಾರೆ. ನಂತರ ತಪ್ಪಿದ್ರೆ ಬಿಬಿಎಂಪಿ ಹಂತದಲ್ಲೂ ವಿಚಾರಣೆ ನಡೆಯಲಿದೆ. ಬರೀ ಆರೋಗ್ಯಾಧಿಕಾರಿಗಳು ಅಷ್ಟೇ ಅಲ್ಲ, ಇಂಜಿನಿಯರಿಂಗ್ ವಿಭಾಗ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಗೂ ನೋಟಿಸ್ ನೀಡಲಾಗಿದೆ. ಕೋವಿಡ್ ಕೇರ್ ಸೆಂಟರ್, ಲ್ಯಾಬ್, ಔಷಧಿ ಖರೀದಿ, ಪಿಪಿಇ ಕಿಟ್, ಮಾಸ್ಕ್ ಖರೀದಿಯ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಆಗಿದ್ದು ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದು ರಿಪ್ಲೈ ಬಂದ ಬಳಿಕ ವಿಚಾರಣೆ ನಡೆಯಲಿದೆ. ಬಿಬಿಎಂಪಿ ನಿಮಗೆ ಗೊತ್ತಿದ್ದಂಗೆ ನಮ್ಮ 4 ಝೋನ್ ಮತ್ತು ಹೆಡ್ ಆಫೀಸ್ದು ಜಸ್ಟಿಸ್ ಕುನ್ನಾ ಅವ್ರದ್ದು ಎನ್ಕ್ವೈರಿ ಕಮಿಷನ್ ರಿಪೋರ್ಟ್ ಬಂದಿತ್ತು. ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಏನೇನು ಅಲ್ಲಿ ಪ್ಯಾರಾಗ್ರಾಫ್ಸ್ ಮೇಲೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರುತ್ತದೆ ಅಂತ ಅನ್ನೋದು ಐಡೆಂಟಿಫೈ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತಿರೋ ಯಾರ್ಯಾರು ಆಫೀಸರ್ಸ್ ಇದ್ರು ಅವರಿಗೆ ನಾವು ಹೆಚ್ಚಿನ ಎಕ್ಸ್ಪ್ಲನೇಷನ್ ನೀಡೋಕ್ಕೆ ಒಂದು ಕಮ್ಯುನಿಕೇಶನ್ ಅನ್ನು ಇಶ್ಯೂ ಮಾಡಿದ್ದೀವಿ. ಒಂದು ಟೋಟಲ್ ನಂಬರ್ ಒಂದು 102 ಅಥವಾ 3 ಎಕ್ಸಾಕ್ಟ್ ನಂಬರ್ ಏನಿಲ್ಲ, ಬಟ್ 102 ಇರಬೇಕು. ಇತ್ತೀಚೆಗೆ ಅಂತಾರಾಜ್ಯ ಕುಖ್ಯಾತ ಮನೆಗಳ್ಳನೊಬ್ಬನನ್ನ ಬೆಂಗಳೂರಿನ ಮಡಿವಾಳ ಪೊಲೀಸರು ಬಂಧಿಸಿದ್ರು. ವಿಚಾರಣೆ ವೇಳೆ ಮನೆಗಳ್ಳತನದಿಂದಲೇ ಪ್ರೇಯಸಿಗೆ 3 ಕೋಟಿ ಬರ್ಡೇಗೆ ಅಕ್ವೇರಿಯಂ ಗಿಫ್ಟ್ ಕೊಟ್ಟಿರೋದು ಬಯಲಾಗಿತ್ತು. ಅಷ್ಟೇ ಅಲ್ಲದೆ ಬಾಲಿವುಡ್ನ ಹೀರೋಯಿನ್ಗಳ ಜೊತೆಗೆ ಮನೆಗಳ್ಳ ಪಂಚಾಕ್ಷರಿ ಸ್ವಾಮಿ ಸಂಪರ್ಕ ಬೆಳೆಸಿಕೊಂಡಿರೋದು ಬಯಲಾಗಿತ್ತು. ಇಂತಹ ಹೈಫೈ ಮನೆಗಳ್ಳ ಬೆಂಗಳೂರಿಗೆ ಬಂದಿದ್ದು ಯಾಕೆ ಅನ್ನೋದು ವಿಚಾರಣೆ ವೇಳೆ ಬಯಲಾಗಿದೆ. ಮನೆಗಳ್ಳ ಪಂಚಾಕ್ಷರಿ ಸ್ವಾಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರಿನ ಬಾರ್ ಡ್ಯಾನ್ಸರ್ ಮೇಲೆ ಲವ್ ಆಗಿತ್ತಂತೆ. ಫೋನ್ನಲ್ಲಿ ಮಾತಾಡುತ್ತಿದ್ದಾಗ ಆ ಯುವತಿ ತನ್ನ ಕಷ್ಟವನ್ನೆಲ್ಲ ಪಂಚಾಕ್ಷರಿ ಸ್ವಾಮಿ ಬಳಿ ಹೇಳಿಕೊಂಡಿದ್ಲು. ಇದರಿಂದ ಮನ ಕರಗಿ ಬೆಂಗಳೂರಿನಲ್ಲಿ ಒಂದು ಮನೆ ಸೇರಿದಂತೆ ಎಲ್ಲಾ ಸಾಲವನ್ನ ತೀರಿಸೋದಾಗಿ ಮಾತು ಕೊಟ್ಟಿದ್ದಂತೆ. ಅದೇ ಕಾರಣಕ್ಕೆ ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಬಂದು ಮಡಿವಾಳದಲ್ಲಿ ಕಳ್ಳತನ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ. ಈತನಿಗೆ 10 ಪ್ರೇಯಸಿಗಳನ್ನ ಇಟ್ಕೊಳ್ಳುವಂತಹ ಚಟ. ಕಳ್ಳತನದಲ್ಲಿ ದೋಚಿದ ಅಷ್ಟು ಹಣವನ್ನ ಅವರಿಗಾಗಿಯೇ ಖರ್ಚು ಮಾಡಿದ್ದಾನೆ. ಸದ್ಯ 180 ಮನೆಗಳ್ಳತನ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದು ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಮಸ್ತ್ ಡ್ಯಾನ್ಸ್ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿರುವ ಘಟನೆ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದಿದೆ. ನರೇಗಾ ಡೇ ದಿನವನ್ನ ಅಧಿಕಾರಿಗಳು ಡ್ಯಾನ್ಸ್ ಮೂಲಕ ಎಂಜಾಯ್ ಮಾಡಿದ್ದು, ತಾಲೂಕು ಪಂಚಾಯಿತಿ ಅಧಿಕಾರಿ ಹಾಗೂ ಪಿಡಿಒಗಳ ಭರ್ಜರಿ ಡ್ಯಾನ್ಸ್ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೂವಿನಹಡಗಲಿ ತಾಲೂಕು ಪಂಚಾಯಿತಿ ಇಒ ಉಮೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಮಹಿಳಾ ಅಧಿಕಾರಿಗಳ ನೃತ್ಯಕ್ಕೆ ಶಿಳ್ಳೆ, ಕೇಕೆ, ಚಪ್ಪಾಳೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಸರ್ಕಾರಿ ಕಚೇರಿಯನ್ನ ಡ್ಯಾನ್ಸ್ ಕೇಂದ್ರ ಮಾಡಿಕೊಂಡಿರೋ ಬಗ್ಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಶಿಷ್ಟಾಚಾರ ಪಾಲಿಸಬೇಕಾದ ಅಧಿಕಾರಿಗಳೇ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ವಿಎ ಶಿವಾನಂದ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ.